ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಆದ ನಂತರ ಏನು ಹೇಳ್ತಾರೆ, ವಿಚ್ಛೇದನ, ಜುಡಿಷಿಯಲ್ ಸಪರೇಷನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಸೂಕ್ತ ಅನಿಸುತ್ತೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಏನಪ್ಪ ಅಂತಂದರೆ, ಹಲವಾರು ಬಾರಿ ಈ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹ ಆದಾಗ ಏನು ಹೇಳ್ತಾರೆ, ಇನ್ಫಾರ್ಮೇಷನ್, ಲ್ಯಾಕ್ ಆಫ್ ಇನ್ಫಾರ್ಮೇಷನ್ನು, ಅಥವಾ ಅವ್ರಿಗೆ ಗೊತ್ತಿಲ್ಲದೇನೆ, ಅಥವಾ ಅವರಿಗೆ ರಿಜಿಸ್ಟ್ರೇಷನ್ ಮಾಡುವ ಒಂದು ಅವಕಾಶ ಇಲ್ಲದೆ ಇರೋದ್ರಿಂದ ಮದುವೆಯಾಗಿ ಅವರು ಸಂಸಾರ ಮಾಡ್ತಾ ಇರ್ತಾರೆ. ನಂತರ ಅವರಿಗೆ ತಿಳುವಳಿಕೆ ಬರುತ್ತೆ, ಈ ರೀತಿ ಒಂದು ಕಾನೂನಿದೆ, ಆ ಕಾನೂನಲ್ಲಿ ರಿಜಿಸ್ಟರ್ ಆದಾಗ ಆ ಒಂದು ಮದುವೆಯ ಸಂಬಂಧಕ್ಕೆ ಕಾನೂನಾತ್ಮಕವಾಗಿ ಹೆಚ್ಚಿನ ಬೆಲೆ ಬರುತ್ತೆ, ಮನ್ನಣೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ ರೀತಿಯಾದವ್ರು ಏನು ಮಾಡಬೇಕು ಅಂತಂದರೆ, ಅದಕ್ಕೂ ಕೂಡ ಕಾನೂನಿನಲ್ಲಿ ಪ್ರಾವಿಷನ್ ಇದೆ ಸ್ನೇಹಿತರೆ. ಇನ್ನು ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅನ್ನೋದು ಮದುವೆ ಫಸ್ಟ್ ಟೈಮ್ ಏನಂದರೆ, ಮದುವೆ ಆಗ್ತಾ ಇರುವಾಗ ಮಾತ್ರ ಮಾಡಬೇಕಾಗಿಲ್ಲ ರಿಜಿಸ್ಟ್ರೇಷನ್ನ. ಮದುವೆ ಆಗೋಗಿದೆ, ಸಂಸಾರ ಮಾಡ್ತಾ ಇದ್ದಾರೆ, ಆವಾಗಲೂ ಕೂಡ ಅವರು ರಿಜಿಸ್ಟ್ರೇಷನ್ನ ಮಾಡ್ಬೋದು. ಇನ್ನು ಈ ರೀತಿ ಮದುವೆ ಆದ ನಂತರ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಂದ್ರೂ ಕೂಡ ಸೇಮ್ ಪ್ರೊಸೀಜರ್ ಸ್ನೇಹಿತರೆ. ಅವರು ನೋಟಿಸ್ ಕೊಡಬೇಕಾಗತ್ತೆ, ಯಾವ ವಿಧಾನಗಳಿಂದ ಅವರು ಮದುವೆ ಆಗಿದೆ, ಅದನ್ನು ಯಾವ ನಿಯಮದಗಳಡಿ, ಯಾವ ಒಂದು ಪದ್ಧತಿ ಕೆಳಗಡೆ ಇದು ಮದುವೆ ಆಗಿದೆ ಅನ್ನೋದನ್ನು ಮಾಹಿತಿನ ಸಬ್ ರಿಜಿಸ್ಟ್ರಾರ್ಗೆ, ಆ ಮ್ಯಾರೇಜ್ ಆಫೀಸರ್ಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ. 30 ದಿನಗಳ ನೋಟಿಸ್ ಕೊಡಬೇಕಾಗುತ್ತೆ. 30 ದಿನಗಳ ನಂತರ ಆ ಮ್ಯಾರೇಜನ್ನ ಅವರು ಮ್ಯಾರೇಜ್ ಆಫೀಸರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಇನ್ನು ಆ ರಿಜಿಸ್ಟರ್ ಮಾಡಬೇಕಾದ್ರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ಇರುವಂಥ ಒಂದು ನಿಬಂಧನೆಗಳಿದೆ. ಅಂದರೆ ಆ ಇಬ್ಬರು ಗಂಡ ಹೆಂಡತಿಗೆ ಅಂದರೆ ಈ ಮದುವೆ ಬಿಟ್ಟು ಬೇರೆ ಯಾವ ರೀತಿ ಇನ್ನೊಬ್ಬ ಜೀವಂತ ಪತ್ನಿ ಅಥವಾ ಪತಿ ಇರಬಾರದು, ಹಾಗೂ ಅವ್ರಿಗೆ ಬುದ್ಧಿವೈಕಲ್ಯ ಇರಬಾರ್ದು, ಗಂಡ ಹೆಂಡತಿ ಇಬ್ಬರು 21 ವರ್ಷದ ಮೇಲ್ಪಟ್ಟಿರಬೇಕು, ಇನ್ನು ಆ ಸ್ವಇಚ್ಛೆಯಿಂದ ಮದುವೆ ಆಗ್ತಾ ಇರಬೇಕು, ಇನ್ನು ಅವರಿಬ್ಬರ ಮಧ್ಯೆ ನಿಷೇಧಿತ ಸಂಬಂಧ ಇರಬಾರ್ದು. ಈ ಒಂದು ಷರತ್ತುಗಳು ಅವರು ಉಲ್ಲಂಘನೆ ಆಗದೆ ಇರುವಾಗ ಮ್ಯಾರೇಜ್ ಆಫೀಸರ್ ರಿಜಿಸ್ಟರ್ ಮಾಡ್ತಾರೆ. ಇನ್ನು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗಿರುತ್ತೆ, ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.